ಇದ್ರೊಳಗೆ ಸುಮಾರು ಬೋಟ್ಗಳು ಇದಾವ. ಇದೆ, ಸ್ಟೀಮರ್ ಎಲ್ಲ ಇದೆ. ಸ್ಟೀಮರ್ ಇದೆ ಒಂದೆರಡು. ಎಲ್ಲಿದೆ ಸ್ಟೀಮರ್? ಪಟ್ನೆಯಲ್ಲಿದೆ ಸರ್. ನಾವಿರೋದು ಭಾರತದಲ್ಲೇನೆ, ಆದ್ರೆ ಒಂದು ವೇಳೆ ನಾವೇನಾದ್ರೂ ಕೇರಳ ಗಡಿಯನ್ನ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಬರುವಂತದ್ದು ಕೇರಳ ಗಡಿ, ಈ ಗಡಿನ ದಾಟಿದ್ದು ಅಂತ ಹೇಳಿದ್ರೆ ಬೋಟಲ್ಲಿ 3 ಲಕ್ಷ ಫೈನ್ ಹಾಕ್ತಾರೆ. ಮಾನ್ಯ ವೀಕ್ಷಕರೇ, ಮಂಗಳೂರಿನ ಬಂದರಿದೆ, ಬಂದರ್ನಲ್ಲಿದ್ದೇವೆ. ಈಗಾಗಲೇ ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಹಿಂದೆ ನೀವು ನೋಡ್ಬೋದು ಬೋಟ್ ರೆಡಿ ಆಗ್ತಾ ಇದೆ. ಹೀಗಾಗಿ ನಮ್ಮೊಟ್ಟಿಗೆ ಇವತ್ತು ಶೈಲೇಶ್ ಅವರಿದ್ದಾರೆ, ಹಾಗೆ ಚೇತನ್ ಅವರಿದ್ದಾರೆ. ಇಲ್ಲಿಯ ಅವ್ಯವಸ್ಥೆ ಬಗ್ಗೆನೇ ಇವತ್ತು ಮಾತಾಡುವ. ಇಲ್ಲಿವರೆಗೆ ನೀವು ಏನು ಕೇಳ್ತಾ ಇದ್ರಿ ಅಂದರೆ ಮೀನು ಬಂದರ್ ಅಂದ್ರೇನು, ಧಕ್ಕೆ ಅಂದ್ರೇನು ಅಂತ ಕಥೆಗಳಿದ್ವಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಇವತ್ತು ಮೀನು ಹೇಗೆ ಹಿಡಿತಾರಲ್ಲ, ಮೀನುಗಾರರ ಸಮಸ್ಯೆ, ಹಾಗೆ ಇಲ್ಲಿ ಮಂಗಳೂರು ಬಂದರ್ನಲ್ಲಿ ನಡೆಯುವಂಥ ದೊಡ್ಡ ಮಾಫಿಯಾದ ಬಗ್ಗೆನೇ ಮಾತಾಡ್ತಾ ಹೋಗುವ. ಬನ್ನಿ ಒಟ್ಟಿಗೆ. ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಸ್ವಾಗತ ಸರ್, ತುಂಬ ಧನ್ಯವಾದ. ಮಾನ್ಯ ವೀಕ್ಷಕರೇ, ಮತ್ತೊಂದು ಬಾರಿ ಅಂತ ಹೇಳಿದರೆ ಮಂಗಳೂರು ಬಂದರ್. ಯಾಕೆಂದರೆ ನೀವು ಸುಮಾರು ಬಾರಿ ನಾವು ಹಿಂದೆ ಮಲ್ಪೆ ಬಂದರನ್ನ ನೋಡಿರ್ತೇವೆ, ಅದೇ ರೀತಿ ಮಂಗಳೂರಿನ ಧಕ್ಕೆ ಅಂತ ಕೇಳಿರ್ತೀರ. ಹಿಂಭಾಗದಲ್ಲಿ ನೋಡ್ಬೋದು ಮಂಗಳೂರು ಸಿಟಿಯನ್ನು ಪೂರ್ತಿಯಾಗಿ. ಈ ಬೆಳಗ್ಗೆ ಇಲ್ಲಿ ಮೀನಿನ ಚಟುವಟಿಕೆ ಪ್ರಾರಂಭವಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಬೆಳಗ್ಗೆ 6 ಗಂಟೆ ಆಗಿದೆ, ಸೂರ್ಯ ಉದಯಿಸಿದ್ದಾನೆ. ಅದಾಗ್ಲೇ ಪೂರ್ಣವಾಗಿ ಈಗ ನನ್ನೊಂದಿಗೆ ಶೈಲೇಶ್ ಅವರಿದ್ದಾರೆ. ಸರ್, ಇದು ಬಂದರ್, ಆ್ಯಕ್ಚುಲಿ ಇದು ಮಂಗಳೂರು ಬಂದರ್. ಇದು ಹೌದು ಸರ್, ಮಂಗಳೂರು. ಅಂದರೆ ಮಂಗಳೂರು ಬಂದರ ಮಂಗಳೂರು ಧಕ್ಕೆನ ಇದು? ಅದು ಮಂಗಳೂರು ಬಂದರ್ ಸಹ ಹೇಳ್ತಾರೆ, ಮಂಗಳೂರು ಧಕ್ಕೆ ಸಹ ಹೇಳ್ತಾರೆ. ಧಕ್ಕೆ. ಇದು ಈ ಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಸರ್, ಇದೇನಿದು? ಇದು ಸರ್, ಇದು ಉಳ್ಳಾಲ, ಇದು ಬೆಂಗ್ರೆ. ಇದು ಉಳ್ಳಾಳ. ಇದು ಬೆಂಗ್ರೆ. ಬೆಂಗ್ರೆ. ಇದು ಎರಡು ಭಾಗ ಸರ್. ಹೇಗೆ? ಹೇಗಂದ್ರೆ ಮುಂಚೆಲ್ಲ ನೀರು ಬರ್ತಿತ್ತು ಸರ್, ಕಲ್ಲು ಹಾಕಿದ್ರ ಮೇಲೆ ನೀರೆಲ್ಲ ಹಿಂದಿಂದ ನಿಲ್ತದೆ. ಅಂದ್ರೆ ಬೋಟ್ ನಿಲ್ಲಿಸ್ಲಿಕ್ಕೆ ಬೋಟಲ್ಲಿ ಹೋಗ್ತಾರೆ, ಇಲ್ಲಿ ಕಡಲಿಗೆ ಹೊರಗೆಲ್ಲ ಬರ್ತಾರೆ ಹಾಗೆ. ಬಟ್ ನಾವು ಸದಾ ಬಾರಿ ನಾವೇನಂತ ಹೇಳಿದ್ರೆ ಹಿಂದೆ ನೀವು ನೋಡಿರ್ಬೋದು, ನಾನು ಸುಮಾರು ಫಿಶಿಂಗ್ನ ನೀವು ಸ್ಟೋರಿಗಳನ್ನು ನೋಡಿರ್ಬೋದು. ಇದು ಸರ್, ಈ ಬೋಟಿಗೆ ಏನಂತಾರೆ? ಇದು ತುಂಬಾ ಚಿಕ್ಕದಾಗಿ ಫಿಶಿಂಗ್ ಬೋಟ್, ಸಣ್ಣದು. ಹೇಗೆ ಇದ್ರದ್ದು ಕಾರ್ಯ ಚಟುವಟಿಕೆ? ಇದು ಬೆಳಿಗ್ಗೆ 5:30 ಗಂಟೆಗೆ ಹೋಗ್ತಾರೆ ಸರ್, 3 ಗಂಟೆಗೆಲ್ಲ ರಿಟರ್ನ್ ಬರ್ತಾರೆ. ಬೆಳಿಗ್ಗೆ 5:30ಗೆ ಹೋಗಿ 3 ಗಂಟೆಗೆ ರಿಟರ್ನ್ ಬರ್ತಾರೆ. ಮೀನುಗಳು ಯಾವ ತಿಂಗಳಲ್ಲಿ ಜಾಸ್ತಿ ಸಿಗುತ್ತಂತೀರ ಈಗ? ಮೀನೆಲ್ಲ ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ ಅಲ್ಲಿ ಜಾಸ್ತಿ ಕ್ಯಾಚಸ್ ಆಗ್ತದೆ. ಅದ್ರಲ್ಲಿ ಬಿಸಿಲು ಜಾಸ್ತಿ ಆಗಿ ಮೀನುಗಳು ಕಮ್ಮಿ ಆಗ್ತಾ ಹೋಗ್ತದೆ. ಆ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವಲ್ಲ ಸರ್, ಈಗ ಅಲ್ಲೊಂದು ಚಿಕ್ಕ ಬೋಟ್ ಒಂದು ಕಾಣ್ತಾ ಇದೆ. ಅದು ದೋಣಿ ಅಂತ ಹೇಳ್ತಾರೆ ಸರ್. ಅದು ಏನು? ಹೌದು, ಅದು ಎಷ್ಟು ಜನ ಮಾಡ್ತಾರೆ? ಅದು ಇಬ್ಬರು ಹೋಗ್ತಾರೆ, ತಂಗೀಸ್ ಬಲೆ ನೀರಿಗೆ ಬಿಡ್ತಾರೆ ಸರ್. ತಂಗೀಸ್ ಬಲೆ ಉಂಟಲ್ಲ, ಅದು ನೀರಿಗೆ ಬಿಡ್ತಾರೆ. ಅಂದ್ರೆ ಅರ್ಥ ಆಗಲಿಲ್ಲ ನನಗೆ. ಈ ತಂಗೀಸ್ ಬಲೆ ಉಂಟು, ಅದು ಇದು ಗಾಳ ಸಾಕ್ತಾರೆ. ಗಾಳ. ಅವರು ಸರಿಸುಮಾರು ಎಷ್ಟು ಹಿಡಿತಾರೆ ಮೀನನ್ನ? ಮೀನು ಎಲ್ಲಿಗೆ ಆಗುದಿಲ್ಲ ಸರ್, ಸಿಕ್ಕಿದಾಗೆ ಅವ್ರಿಗೆ ಸಿಗ್ತದೆ. ಇಲ್ಲ ದಿವಸ ಉಂಟು. ಇದು ಕಡಲ್ ಕೆಲಸ ಬಾರಿ ಕಷ್ಟದ ಕೆಲಸ ಸರ್. ಯಾವ ತುಪ್ಪನ ಆಗ್ತದೆ, ಎಂತ ಆಗ್ತದೆ ಎಲ್ಲಿಗೆ ಆಗಲ್ಲ. ಅವರ ಪ್ರಾಣ ಒತ್ತಿಟ್ಟು ಕೆಲಸ ಮಾಡ್ತಾರೆ ಅವರು. ಇಲ್ಲಿ ಮೀನು ಅಲ್ಲ ನೋಡಿ, ಈಗ ಅದು ಆ ಚಿಕ್ಕ ಬೋಟ್ ಕಾಣ್ತಾ ಇದೆ ಅಲ್ಲ, ಅಲ್ಲಿ ಅದು ತುಂಬಾ ಅಂತ ಹೇಳಿದ್ರೆ ತುಂಬಾ ಚಿಕ್ಕದಾಗಿದೆ. ಬಟ್ ಅಷ್ಟೇ, ಈಗ ಅಲೆಗಳನ್ನು ಹೊಡಿತಾ ಇರುತ್ತೆ. ಹೇಗ ಸರಿ ಪಲ್ಟಿ? ಇಲ್ಲ ಪಲ್ಟಿ ಆಗುದಿಲ್ಲ ಸರ್, ಅವರು ನ್ಯಾಕಲ್ಲಿ ನಿಲ್ಲಿಸಿದ್ದಾರೆ. ಅವ್ರಿಗೆ ಅದರ ನ್ಯಾಕ್ ಕೊಟ್ಟು ಅಲೆಗಳು ಯಾವ ಸೈಡಿಂದ ಹೋಗ್ತದೆ ಸರ್. ನೋಡಿ, ಇಲ್ಲಿ ಅಲೆಗಳು ಬರ್ತದೆ ಸರ್. ಅಲ್ಲಿ ನೀರು ಹಾಲಿಲ್ಲ, ಇಲ್ಲಿ ಅಲೆಗಳು ಇಲ್ಲ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನೀರು ಹಾಲುಂಟು, ಸ್ವಲ್ಪ ಹಾಲಿದ್ದಲ್ಲಿ ಅಲೆಗಳು ಬರೋದಿಲ್ಲ. ಹಾಲು ಕಮ್ಮಿ, ಡೆಪ್ತ್ ಕಮ್ಮಿ ಎಷ್ಟುಂಟು ಅಲೆಗಳು ಬರ್ತದೆ ಸರ್. ಅಂದ್ರೆ ನಾವು ಸಂಪೂರ್ಣವಾಗಿ ನೋಡ್ಬೋದು ಒಂದು ಬೆಳಗ್ಗೆ ಅಂತ ಹೇಳಿದ್ರೆ ಒಂದು ಸಮುದ್ರದ ವ್ಯೂ. ಯಾಕೆಂದ್ರೆ ಬೋಟ್ ಉಲ್ಟಾ ಸೀದಾ ಆಗ್ತಾ ಇದೆ, ಹೀಗೆ ನನಗೂ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಸಮುದ್ರದ ಅಲೆಗಳನ್ನು ನೋಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ನೋಡೋದು ಬೆಳಗ್ಗೆ ಮೀನುಗಾರರು ತಮ್ಮ ಒಂದು ಏನು ವೃತ್ತಿ ಅಂತ ಹೇಳಿದ್ರೆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕದಾಗಿ ಬೋಟು. ಸರ್, ಇದಕ್ಕೆ ದೊಡ್ಡ ಬೋಟಿಗೆ ಹೆಸರು ಏನಂತಾರೆ? ಇದಕ್ಕೆ ದೊಡ್ಡ ಬೋಟಿಗೆ ಇದು ಕರೆ ಫಿಶಿಂಗ್ ಟಾಲ್ ಬೋಟ್ ಅಂತ ಹೇಳ್ತಾರೆ. ದೊಡ್ಡ ಬೋಟಿಗೆ ಇದು ಎಷ್ಟು 1 ಲೀಟ್ರಿಗೆ ಇದೆ ಏನಾಗುತ್ತೆ? ಇದು ಗಂಟೆಗೆ 7 ಲೀಟ್ರ್ ಹೋಗ್ತದೆ ಸರ್. 1 ಗಂಟೆಗೆ? ಆ ದೊಡ್ಡ ಬೋಟ್ ಅದೇ 30 ಲೀಟ್ರ್ ಹೋಗ್ತದೆ ಸರ್. 1 ಗಂಟೆಗೆ 7 ಲೀಟ್ರ್ ಬೇಕು ಡೀಸೆಲ್. ಸಣ್ಣ ಬೋಟ್ ಸರ್. ದೊಡ್ಡ ಬೋಟ್ ಟಾಲ್ ಬೋಟ್ ಆದ್ರೆ ಅದಕ್ಕೆ 1 ಗಂಟೆಗೆ 30 ಲೀಟ್ರ್ ಹೋಗ್ತದೆ ಸರ್ ಟ್ರಾಲಿಂಗ್ ಅಲ್ಲಿ. ಇದೆಲ್ಲ ಡೈಲಿ ಫ್ರೆಶ್ ಮೀನು ಇರ್ತದೆ. ಈಗ ಬೇರೆ ಬೋಟ್ಗಳು ಇರ್ತಾವಲ್ಲ, ಅದರಲ್ಲೆಲ್ಲ ಪಿಕ್ಚರ್ ಅಂದ್ರೆ ವಿಡಿಯೋ ಎಲ್ಲ ಕಾಣುತ್ತೆ, ಎಲ್ಲಿ ಮೀನಿದೆ ಏನಿದೆ ಅಂತ ಹೇಳಿ. ಈಗ ನಿಮಗೆ ಆಗಿಲ್ಲ ಸರ್, ಅದರಲ್ಲಿ ಎಕೋಸೌಂಡ್ ಉಂಟು ಸರ್. ಎಕೋಸೌಂಡ್ ಉಂಟು, ಎಕೋಸೌಂಡ್ GPS ಇದರಲ್ಲಿ ಇಲ್ಲ. ದೊಡ್ಡ ಬೋಟಲ್ಲಿ ಇದೆ, ಪರ್ಷಿಯನ್ ಬೋಟಲ್ಲಿ ಇದೆ, ಫಿಶಿಂಗ್ ಬೋಟಲ್ಲಿ ಉಂಟು. ಇದರಲ್ಲಿ ಬೇಡ, ಡೈಲಿ
ವೈರ್ಲೆಸ್ GPS ಉಂಟು ಇದರಲ್ಲಿ ಸರ್, ವೈರ್ಲೆಸ್ GPS ಉಂಟು. ಯಾಕೆಂದ್ರೆ ಇಲ್ಲಿ ದಿವಸಕ್ಕೆ ಬರ್ತದೆ ಫ್ರೆಶ್ ಮೀನು, ಕ್ವಾಲಿಟಿ ಒಳ್ಳೆ ಮೀನು. ಟ್ರಾಲ್ ಬೋಟ್ ಆಗಿಲ್ಲ ಸರ್, ಒಂದು ದಿವಸ ಹೋದ್ರೆ 10 ದಿವಸದ ನಂತರ ಬರುದು. ಎಕ್ಸ್ಪೋರ್ಟಿಂಗ್ ಮೀನೇ ಇಲ್ಲ ಅದರಲ್ಲಿ. ಹಾಗೆ ಮೀನಿನ ಬಗ್ಗೆನೂ ವಿಶೇಷವಾಗಿ ತಿಳ್ಕೊಬೋದು. ಯಾಕಂತ ಹೇಳಿದ್ರೆ ಮೀನು ಅಂತ ಬಂದ ಕೂಡಲೇ ಫ್ರೆಶ್ ಬೋಟ್ ಯಾವುದು ಇದು ಅಂತ ಹೇಳಿ, ಹಾಗಾದ್ರೆ ಇದು ಫ್ರೆಶ್ ಬೋಟ್ ಹಿಡಿಯುವ ಮೀನು ಅಂತಾರೆ. ಇಲ್ಲಿ ಪ್ರತಿ ದಿವಸ ಮೀನು ಮತ್ತೊಬ್ರು ಇದ್ದಾರೆ, ಚೇತನ್ ಅಂತ ಹೇಳಿ, ಮಾತಾಡ್ತಾ ಹೋಗುವ. ಸರ್, ಈಗ ಒಂದು ಅಲ್ಲಿ ನೋಡಿ ಅಲೆಗಳು ಕಾಣ್ತಾ ಇದೆ, ಇದು ಇದೇ ರೀತಿನೇ ಅಮಾಸೆ ಸಮಯದಲ್ಲೊಂದು ಇದೇ ರೀತಿ ಅಲೆಗಳು ಇರ್ತಾವ? ಇಲ್ಲ ಸರ್, ಇದಂದ್ರೆ ಎಂತ, ಒಂದು ಗಾಳಿ ಇದ್ರೆ ಮತ್ತೆ ನೀರು ಜೋರಿದ್ರೆ ಸ್ವಲ್ಪ ಅಲೆಗಳು ಜಾಸ್ತಿ ಇರೋದು. ಮಂಗಳೂರಲ್ಲಿ ಸ್ವಲ್ಪ ಡೇಂಜರ್ ಅಲ್ವೇ? ಹೇಗೆ ಡೇಂಜರ್ ಅಂದ್ರೆ ಇಲ್ಲಿ ಹೊಯ್ಗೆ ಬರ್ತದೆ, ಬೀಳ್ತದೆ, ನೇತ್ರಾವತಿಯಿಂದ ಹೊಯ್ಗೆ ಬರೋದು, ನೀರು ಬಿಡ್ತಾರಲ್ಲ, ಆ ಹೊಯ್ಗೆ ದಂಡೆಯಲ್ಲಿ ತುಂಬಾ ಬರ್ತದೆ. ಬೋಟ್ ಅವ್ರಿಗೆ ಎಲ್ಲ ಸ್ವಲ್ಪ ಇದಾಗ್ತದೆ, ಅವಘಡ ಆಗ್ತದೆ. ಎಲ್ಲಿ ಇಲ್ಲ, ಮಂಗಳೂರು ಈ ಪರಿಸರದಲ್ಲಿ ಇರುವಷ್ಟು ರಿಸ್ಕ್ ಅಂದ್ರೆ ಸಮಸ್ಯೆ. ಫುಲ್ ಸಮಸ್ಯೆ. ಹೊಯ್ಗೆ ನೀರು ಬಿಡ್ತಾರಲ್ಲ ಸರ್, ಯಾರು? ಡ್ಯಾಮಿಂದ ನೀರು ಬಿಡ್ತದಲ್ಲ. ಹೌದು, ಅಲ್ಲಿ ಇದ್ರಲ್ಲಿದೆ, ಬಿಸಿ ರೋಡಲ್ಲಿ ಡ್ಯಾಮ್ ಇದೆ. ಇದು ಬರ್ತದೆ, ಇಲ್ಲೇ ಬರ್ತದೆ ಸರ್. ಹಾಗೆ ಸ್ವಲ್ಪ ಗಾಳಿ ಹವಾಮಾನ ಜಾಸ್ತಿ ಆದ್ರೆ ಬೋಟ್ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ. ನಾವೊಂದು ವಿಶೇಷ ಅಂತ ಹೇಳಿದ್ರೆ ಸಮುದ್ರ ಎಲ್ಲ ಕಡೆನೂ ಒಂದೇ ಥರ ಇರುವುದಿಲ್ಲ ಅನ್ನೋದಕ್ಕೆ ಈಗ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ನೇತ್ರಾವತಿ ನದಿ ಮರಳು ಜಾಸ್ತಿ ಬರುತ್ತೆ ಅಂತ ಹೇಳಿ. ಅಂದ್ರೆ ಆ ಮರಳು ಇಲ್ಲಿ ಜಾಸ್ತಿ ಬರುತ್ತಾ? ಹೌದು ಸರ್, ನೀರು ಬಿಡುವಾಗ ಹೊಯ್ಗೆ ಬರ್ತದೆ. ಸರ್, ಈಗ ನೀವು ಹೇಳ್ತಾ ಇದ್ರಲ್ಲ, ಬೆಳಗ್ಗೆ ಅಂತ ಹೇಳಿದ ಕೂಡಲೇ ನೀವು ಮೀನು ಹಿಡಿಬೇಕು ಅಂತ ಹೇಳಿ, ಬೆಳಗ್ಗೆ ಎಷ್ಟು ಗಂಟೆಗೆ ದೈನಂದಿನ ಜೀವನ ಪ್ರಾರಂಭ ಆಗುತ್ತೆ ನಿಮ್ಮದು? ಟೈಮಿಂಗ್ ಹೇಳಿಕ್ಕೆ ಆಗೋದು ಸರ್. 5 ಗಂಟೆ ಹೋಗ್ತಾರೆ, 6 ಗಂಟೆ ಹೋಗ್ತಾರೆ, 4 ಗಂಟೆ ಹೋಗ್ತಾರೆ, 1 ಗಂಟೆ ಹೋಗ್ತಾರೆ. ಮೀನುಗಾರಿಕೆ ಹೇಳಲಿಕ್ಕೆ ಆಗಲ್ಲ ಹೇಗೆ ಅಂತ. ಅಂದ್ರೆ ಈಗ ರಪ್ಪಿ ಇನ್ನೂ ದುಡಿಲಿಕ್ಕೆ ಆಗಲ್ಲ. ಈಗ ಅಲೆಗಳು ಜಾಸ್ತಿ, ಗಾಳಿ ಇರ್ತದೆ, ಹೇಳಲಿಕ್ಕೆ ಆಗಲ್ಲ. ಫಿಶರ್ ಇದು ಮೀನುಗಾರಿಕೆ ಕೆಲಸನೇ ಇಲ್ಲ. 4 ದಿನ ಕೆಲಸ ಇದ್ರೆ 1 ತಿಂಗಳು ಮನೆಯಲ್ಲಿ ಮೀನಿದ್ರೆ ಆಯ್ತು, ಇಲ್ಲದ್ರೆ ಇಲ್ಲ. ಸಾಲ ಮೂಲೆಲ್ಲ ಮಾಡಿ ಬೋಟ್ ತಗೊಳ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಅದರಲ್ಲೇ ಬದುಕು ಹೋಗ್ತದೆ ಬೋಟಲ್ಲಿ. ಈಗ ಇದು ಬೋಟಿಗೆ ಎಷ್ಟು ಇದೆ? ಇದಕ್ಕೆ 13 ಲಕ್ಷ ಇದೆ ಸರ್. 13 ಲಕ್ಷ ಇದೆ ಬೋಟಿಗೆ. ಆದರೆ ಮೀನು ಇದ್ರೆ ಅದರ ಸಾಲ ಹೋಗ್ತದೆ ಸರ್, ಇಲ್ಲದ್ರೆ ಎಂತ ಆಗಲ್ಲ. ಫಿಶಿಂಗ್ ಆಗಬೇಕು, ಬೋಟ್ ಮಾಡೋದು ದೊಡ್ಡದಲ್ಲ, ಫಿಶಿಂಗ್ ಮೀನು. ಬೆಳಗಿನ ಜೀವನ ಯಾವಾಗ ಪ್ರಾರಂಭವಾಗುತ್ತೆ? ಬೆಳಿಗ್ಗೆ ಒಂದು 4:15, 5:30 ಟೈಮಿಂಗ್ ಇಲ್ಲ ಸರ್. 4 ಗಂಟೆ. 4 ಗಂಟೆ. ದೂರ ಎಲ್ಲ ಮೀನಿದ್ರೆ ಒಂದು 4 ಗಂಟೆ ಹೋಗ್ತಾರೆ ಬೋಟ್. ಹತ್ತಿರ ಮೀನಿದ್ರೆ ಒಂದು 6 ಗಂಟೆಗೆ 5:30 ಹೋಗ್ತಾರೆ. ಹಾಗೆ ಮತ್ತೆ ಹೇಳಲಿಕ್ಕೆ ಆಗಲ್ಲ ಸರ್, ಮೀನಿದ್ರೆ ಆಯ್ತು, ಇಲ್ಲದ್ರೆ ಇಲ್ಲ. ಈಗ ಈ ಬೋಟಿಗೆ ಏನಂತಾರೆ, ಏನು ಹೆಸರು ಹೇಳ್ತಾರೆ ಈ ಬೋಟಿಗೆ? ಇದು ಬೋಟಿಗೆ ಕರೆ ಫಿಶಿಂಗ್ ಬೋಟ್ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಬೋಟ್ ಮಾತ್ರ ದುಡಿಯುದು. ದೊಡ್ಡ ಬೋಟ್ ಎಲ್ಲ ಇಲ್ಲಿ ಚಿಕ್ಕ ಬೋಟು ಒಂದು 20 ಮಾರ್ಕ್ ಪಟ್ಟಿಯಲ್ಲಿ ಫಿಶಿಂಗ್ ಮಾಡಲ್ಲ, ಆಗಲ್ಲ. ದೊಡ್ಡ ಬೋಟಿಗೆ ಆಗ್ತದೆ, ಡೀಪ್ಗೆಲ್ಲ ಆಗ್ತದೆ. ಚಿಕ್ಕ ಬೋಟಲ್ಲಿ ಅಂದರೆ ಈಗ ಎಂತಾಗಿದೆ, ಕರೆಯಲ್ಲಿ ಮೀನಿಲ್ಲ, ಪಟ್ಟಿಯಲ್ಲಿ ಹೋಗ್ತಾರೆ, ಹಾಗೆಲ್ಲಿದೆ ಸರ್. ಈಗ ನಿಮ್ಮೊಂದಿಗೆ ಒಟ್ಟು 4 ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ಬರುವಂಥದ್ದು ಇದು ತುಂಬ ಚಿಕ್ಕ ಬೋಟು. ನೀವು ಪರ್ಷಿಯನ್ ಬೋಟನ್ನು ನೋಡಿರ್ತೀರ, ಅದಾದ ಮೇಲೆ ನೀವು ದೋಣಿಗಳನ್ನು ಈಗ ನೋಡಿದ್ದೆವು ನಾವು. ಅದಾದ ಮೇಲೆ 2ನೇ ಇದರಲ್ಲಿ ಬರುವಂಥದ್ದು ಇದು ಚಿಕ್ಕ ಬೋಟ್ ಇದು. ಹೀಗಾಗಿ ಅದೇ ಹೇಳ್ತಾ ಇದ್ರು ಅವರು, ಪ್ರತಿ 1 ಅವರ್ಗೆ 7 ಲೀಟ್ರ್ ಡೀಸೆಲ್ ಬೇಕು ಅಂಥೇಳಿ. ಸರ್, ಇದರಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ? ಜನ 5 ಇರ್ತಾರೆ ಸರ್. 5 ಬೇಕೆ. 5. ಈಗ 5 ಜನ ಇರ್ತಾರೆ. ನೀವೀಗ ಬೆಳಗ್ಗೆ ಒಂದು ಹೊರಟ್ರ ಈಗ ಯಾಕಂದ್ರೆ ಈಗ ಬೆಳಗಿನ ಸಮಯ ಇವ್ರು ಹೊರಟಿದ್ದಾರೆ. ಎಷ್ಟು ಅಂತ ಹೇಳಿದ್ರೆ ಎಷ್ಟು ದೂರ ಹೋಗ್ತೀರಾ ಈಗ, ಕ್ರಮಿಸ್ತೀರಾ ಇದರಲ್ಲಿ? ಒಂದು 10-11 ಮಾರ್ಕ್. ಅಂದ್ರೆ ಯಾವ ಏರಿಯಾ? ಈಗ ನಾವೀಗ ಸಮುದ್ರದಲ್ಲಿ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ ಹೇಳ್ಬೋದಾ? GPS ಪಾಯಿಂಟ್ ಸರ್. 50 ಅಂದ್ರೆ ನಮ್ಮ ಇದು ಅಲ್ವೇ. ಈಗ ನಾವು ಕೇರಳ ದಿಕ್ಕಿಗೆ ಹೋಗ್ತಾ ಇದ್ದೇವಾ, ಗೋವಾ ದಿಕ್ಕಿಗೆ ಹೋಗ್ತಾ ಇದ್ದೇವಾ, ಯಾವ ಕಡೆ ಹೋಗ್ತಾ ಇದ್ದೇವೆ? ಕೇರಳ ದಿಕ್ಕು. ಕೇರಳ ದಿಕ್ಕು. ಇದರಲ್ಲಿ ನೀವು ಹೇಳ್ತಾ ಇದ್ರೆ ಈಗ ಈ ಬಲೆಗಳೆಲ್ಲ ಇದಾವೆ, ಎಷ್ಟು ಇದು ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಒಂದು ಮೀನು ಸಿಕ್ಕಿದ ಒಂದು 5,000, ಇಲ್ಲಾದ್ರೆ ಬಲೆ ಕಟ್ಟಾಗ್ತದೆ, ಸ್ವಲ್ಪ ಜಾಸ್ತಿ ಇದೆ. ಅಲ್ಲ, ಈಗ 5,000 ಅಂತ ಹೇಳಿದ್ರೆ 5,000 ಮೀನ 5,000 ರೂಪಾಯಿ. ಒಂದು 20,000 ಮೀನು ಸಿಗ್ತದೆ ಸಿಕ್ಕಿದ್ರೆ, ಇಲ್ಲಾದ್ರೆ ಎಂತಿಲ್ಲ ಸರ್. ಅಂದ್ರೆ ಅಲ್ಲಲ್ಲಿ ಈಗ ಕೊಲ್ಪಿದೆ, ಮುಂಚೆ ತರ ಇಲ್ಲ. ಮುಂಚೆ ಎಂತ ಕೊಲ್ಪು ಕಮ್ಮಿ ಇತ್ತು, ಈಗ ನನಗೆ ಒಂದು ಕೊಲ್ಪು ಅಂದ್ರೆ ಅರ್ಥ ಆಗಲಿಲ್ಲ ಕನ್ನಡದಲ್ಲಿ. ಬೋಟು ಇದೆಲ್ಲ ಬೋಟ್ ತುಂಬಾ ಇದೆ ಸರ್. ಕೊಲ್ಲೆ ಆಗ್ತದೆ, ಕೊಲ್ಲೆ ಕಟ್ ಮಾಡಿ ಹೋಗ್ತಾರೆ, ಅಲ್ಲೇ ಇರ್ತದೆ ಕೊಲ್ಲೆ. ಈ ಬೋಟ್ ಇರುವಾಗ ಬಲೆ ಅದಕ್ಕೆ ಬೀಳ್ತದೆ. ಈ ಬಲೆ ಅಡಿಗೆ ಹಾಕ್ಬಿಟ್ಟಿರ್ತಾರೆ. ಟ್ರಾಲ್ ಹೋಗುವಾಗ ಅದು ತಾಗ್ತದೆ. ಟ್ರಾಲ್ ಹೋಗುತ್ತೆ ಬೋಟಿಂದ ತುಂಬಾ ಬೋಟ್ ಮುಳುಗಿದೆ ಪಡ್ಡೆಯಲ್ಲಿ ಸಮುದ್ರ. ಇದ್ರೊಳಗೆ ಸುಮಾರು ಬೋಟ್ಗಳು ಇದಾವ. ಇದೆ, ಸ್ಟೀಮರ್ ಎಲ್ಲ ಇದೆ. ಸ್ಟೀಮರ್ ಇದೆ ಒಂದು 2. ಎಲ್ಲಿದೆ ಸ್ಟೀಮರ್? ಪಡ್ಡೆಯಲ್ಲಿದೆ ಸರ್. ಇದ್ರೊಳಗೆ ಇದೆ, ನೀರು ಒಳಗಿದೆ. 8 ನಾಟಿಕಲ್ ಬರುತ್ತೆ ಸರ್. 8 ನಾಟಿಕಲ್
ಸ್ಟೀಮರ್ ಒಳಗಿದೆ. ಹಾ. ಓ, ಮೀನುಗಾರರು ಹೀಗಾಗಿ ಅವರಿಗೆ ಅದ್ಭುತವಾಗಿ ಎಲ್ಲ ಅನುಭವಗಳು ಇರ್ತವೆ. ಹೀಗಾಗಿ ಅದೇ ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಇಲ್ಲಿ ಇದರೊಳಗೆ ಸುಮಾರು ಬೋಟ್ಗಳು ಬಿದ್ದಿದ್ದಾವೆ. ಹಾಗೆ ಸ್ಟೀಮರ್ ಅಂತ ಹೇಳಿದ್ರೆ ತುಂಬ ದೊಡ್ಡದು ಹಡಗು ಒಂದು ಬಿದ್ದಿದೆ ಅಂತ ಹೇಳ್ತಿದ್ದಾರೆ 8 ನಾಟಿಕಲ್ ಮೈಲಿಯಲ್ಲಿ. ತುಂಬ ವಿಶೇಷ. ಸರ್, ಈಗ 5,000 ಅಂತ ಹೇಳಿದ್ರೆ ಮೀನು 5,000 ಹಿಡಿತೀರಾ ಅಥವಾ ಹೇಗೆ? ಇಲ್ಲ ಸರ್, ಒಂದು ಬಲೆಗೆ 5,000 ರೂಪಾಯಿ ಮೀನು. 5,000 ರೂಪಾಯಿ ಮೀನು ಒಂದು ಬಲೆಗೆ ಬೀಳುತ್ತೆ. ಸರ್ ಅಂತಾರೆ, ಅಂಜಲ್ ಅಂತಾರೆ, ಸುಮಾರು ಮೀನುಗಳಿದಾವೆ. ನೀವು ಯಾವ್ದು ಮೀನು ಹಿಡಿತೀರಾ? ಈಗ ಅಲ್ಲೊಂದು ನೋಡ್ಬೋದು ನಾವು, ಪಕ್ಕದಲ್ಲಿ ಇನ್ನೊಂದು ನೋಡಿ ಪೂರ್ತಿ ಅಂತ ಹೇಳಿದ್ರೆ ನಾವೊಂದು ಸಮುದ್ರ ಅಂದ ಕೂಡಲೇ ಎಲ್ಲಾ ಭಾಗದಿಂದ ಎಲ್ಲ ದಿಕ್ಕಿನಿಂದ ಬೋಟ್ಗಳು ಮೀನು ಹಿಡಿಲಿಕ್ಕೆ ಹೋಗ್ತಾ ಇರೋದು ನೋಡ್ಬೋದು. ಅದ್ರ ಹಿಂದೆ ಒಂದು ಬರ್ತಾ ಇದೆ. 10 ದಿವಸ ಬಿಟ್ಟು ಬರ್ತದೆ. ಯಾವ್ದಿದ? 10 ದಿವಸದ ಬೋಟ್ ಇದು. ಓ, ಏನ್ ಸರ್, ಏನಂತಾರೆ ಅದಕ್ಕೆ? ಟ್ರಾಲರ್. ಗೋವಾ, ಕೇರಳ. ಸರ್, ಈ ಬೋಟುಗಳೆಲ್ಲ ಈ ಮನುಷ್ಯರ ಪಾಸದ ಮೇಲೆ ಅಲ್ಲಿ ಕಸ್ಟಮರ್ ಹಿಡಿದ್ದಾರೆ. ಮೇಲೆ ಕಡಲು ಹೊರಗಿದ್ರೆ ಮಾತ್ರ ತೊಂದರೆ ಇಲ್ಲ, ಅದರ ಒಳಗಿದ್ರೆ ಟ್ರಾಲಿಂಗ್ ಅಂತೂ ಮಾಡ್ಲಿಕ್ಕೆ ಬಿಡಲಿಲ್ಲ, ಅಲ್ಲಿ ಹಿಡಿತಾರೆ ಬೋಟು. ನಿಮಗೆ ಯಾವತ್ತಾದ್ರೂ ಹಿಡಿದಿದ್ದು ನೆನಪಿದೇನಾ? ತುಂಬ ಇದೆ ಸರ್. ಮಂಜೇಶ್ವರ ಸೈಡ್ ಫಿಶಿಂಗ್ ಮಾಡ್ಲಿಕ್ಕೆ ಕೊಡೋಲ್ಲ. ಕೇರಳ ಅಂದ್ರೆ ಅಲ್ಲಿ ಈಗ ಕೇರಳ ಮುಂದೆ ಬಾರ್ಡರ್ ಬರುತ್ತೆ. ಈಗ ಒಂದು ವಿಶೇಷ ನಾವು ತಿಳ್ಕೋಬೇಕು. ನನಗೂ ನಿನ್ನೆ ಒಂದು ಸ್ನೇಹಿತರು ಕೇಳ್ತಾ ಇದ್ರು, ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯನ. ಏನಂತ ಹೇಳಿದ್ರೆ, ನಮ್ಮ ಭಾರತದ ಮ್ಯಾಪ್ ಏನಿದೆ, ಗಡಿ ಮ್ಯಾಪ್ ಏನಿದೆ, ಹಾಗಾದ್ರೆ ಸಮುದ್ರವನ್ನ ಹೇಗೆ ಗುರುತಿಸ್ತಾರೆ ಅಂದ್ರೆ, ಇಂಡಿಯಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಈ ಭಾಗದಲ್ಲಿ ಬಾಂಗ್ಲಾ ಬರ್ಬೋದು, ಹೇಗೆ ಗುರುತಿಸ್ತಾರೆ ಅಂತ ಅನ್ನೋಂಥದ್ದು ಒಂದು ವಿಶೇಷವಾಗಿ ಕೇಳ್ತಾ ಇದ್ರು. ಹೀಗಾಗಿ ಈಗ ಕರ್ನಾಟಕ ಕೇರಳ ಗಡಿ ಅಂತ ಹೇಳಿದ್ರೆ 12 ನಾಟಿಕಲ್ ಅಂತೆ. ಸರ್, ಆ 12 ನಾಟಿಕಲ್ಲಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ನಾವು ಕರ್ನಾಟಕದವ್ರು ಮೀನು ಹಿಡಿಬೇಕಾ ಇಲ್ಲ ಅನ್ನೋಂಥದ್ದು. ಈ ಬೋಟ್ಗಳೆಲ್ಲ ಸರ್ 12 ನಾಟಿಕಲ್ ಪಟ್ಟು ದೂರ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇದು ರೋಪು ಲೆವೆಲ್, ಇದು ಬೋರ್ಡಿಗೆ ಡ್ರಮ್ಮಿಗೆ ಹಾಕ್ತಾರೆ ಸರ್, ರೋಪ್ ಸಿಸ್ಟಮ್. ಅದರಲ್ಲಿ ದೊಡ್ಡ ಬೋಟಲ್ಲಿ ಇದು ವೈರ್ ಸಿಸ್ಟಮ್, ವೈರ್ ರೋಪ್ ಅಂತ 2 ಉಂಟು ಸರ್. ಈ ಸಣ್ಣ ಬೋಟಲ್ಲೆಲ್ಲ ಈ ರೋಪ್ ಸಿಸ್ಟಮ್ ಆಗ್ತದೆ. ಇದು ಕಡಲು ದೂರ ಹೋದಾಗೆ ಬೋರ್ಡ್ ಜಾಸ್ತಿ ಹೈಟಲ್ಲೇ ಬರ್ತದೆ ಸರ್. ಅಂದ್ರೆ ದೂರ ಹೋದಾಗ ಏನಾಗುತ್ತೆ ಹೇಳಿ ಸರ್? ಕ್ಯಾಚಸ್ ಆಗುದಿಲ್ಲ ಸರ್, ಮೀನ್ ಕ್ಯಾಚ್ ಆಗುದಿಲ್ಲ ಈ ಬೋಟಿಗೆ. ವಿಶೇಷ ಅಂದ್ರೆ ಈ ಬೋಟಿಗೆ ಮೀನನ್ನ ಅಂತ ಹೇಳಿದ್ರೆ, ಒಂದು ವೇಳೆ ಈ ಚಿಕ್ಕ ಬೋಟ್ ಏನಿದೆ, ಯಾಕಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ನಾವು ಇವತ್ತು ಕತೆ ಮಾಡ್ತಾ ಇರೋದು ಚಿಕ್ಕ ಬೋಟಿಂದು. ಅವ್ರು ಹೇಳ್ತಾ ಇದ್ದಾರೆ ಚಿಕ್ಕ ಬೋಟಿಗೆ ಮೀನುಗಳು ಕ್ಯಾಚ್ ಆಗೋದಿಲ್ಲ. ಕಾರಣ ಏನಂತೀರಾ? ಯಾಕೆ ಸರ್, ಈ ಬೋಟ್ ಅಂದ್ರೆ ಬಲೆಗೆಲ್ಲ ವೆಯ್ಟ್ ಹಾಕಿ ಒಂದು 12 ನಾಟಿಕಲ್ ಮೇಲೆ ಒಳಗೆ ಇದಕ್ಕೆ ಫಿಶಿಂಗ್ ಮಾಡಿ ಹಾಕಿ ಸಣ್ಣ ಬೋಟ್ ಸರ್. ಯಾಕೆಂದ್ರೆ ಇವರಿಗೆ ಮೀನು ಹೇಳಿಕೆ 5,000 10,000 ರೂಪಾಯಿ ಆಗ್ತದೆ. ಅದಕ್ಕಿಂತ ದೂರ ಹೋಗಿ ಬರೋದಾದ್ರೆ ಅವ್ರಿಗೆ ಅಸಲಾಗ್ಲಿಕ್ಕಿಲ್ಲ ಸರ್, ಲಾಸ್. ಅಲ್ಲೆಲ್ಲ ಮೀನು ಸಿಗೋದು ಸಹ ಕಮ್ಮಿ. ಅಲ್ಲ ಸರ್, ಈಗ ಅದು ಆಯ್ತು. ಈಗ 12ನೇ ನಾಟಿಕಲ್ ಅಲ್ಲಿ ಕೇರಳ ಬರುತ್ತಂದ್ರೆ ಈಗ ಮುಂದ್ಗಡೆ ಕರೆಕ್ಟ್, ಅಲ್ಲಿ ಮೀನ್ ಯಾಕೆ ಹಿಡಿಲಿಕ್ಕೆ ಕೊಡೋದಿಲ್ಲ ಮುಂದ್ಗಡೆ? ಅಲ್ಲಿ ಅಂದ್ರೆ ಸರ್, ಇಲ್ಲಿ ಮ್ಯಾಂಗ್ಳೂರ್ ಬೋಟ್ ಹೋದ್ರೆ ಗೊತ್ತಿದೆ ಫೈನ್ 2.5 ಲಕ್ಷವರೆಗೆ 3 ಲಕ್ಷವರೆಗೆ ಫೈನ್ ಹಾಕಿದ್ದಾರೆ ಸರ್. 2.5 ಲಕ್ಷ. ನೋಡಿ, ನಾವಿರೋದು ಭಾರತದಲ್ಲೇನೆ, ಆದ್ರೆ ಒಂದು ವೇಳೆ ನಾವೇನಾದ್ರೂ ಕೇರಳ ಗಡಿಯನ್ನ ಅಂತ ಹೇಳಿದ್ರೆ, ಇಲ್ಲಿ ಮುಂದೆ ಬರುವಂಥದ್ದು ಈ ಕೇರಳ ಗಡಿ, ಈ ಗಡಿನ ದಾಟಿದ್ದು ಅಂತ ಹೇಳಿದ್ರೆ ಬೋಟಲ್ಲಿ 3 ಲಕ್ಷ ಫೈನ್ ಹಾಕ್ತಾರೆ. ಅಲ್ಲಿ ಯಾಕಂದ್ರೆ ಅಲ್ಲಿ ಸಣ್ಣದ ದೋಣಿಯವರನ್ನು ಮೆಸೇಜ್ ಕೊಡ್ತಾರೆ ಸರ್. ಒಟ್ಟು ಅಲ್ಲಿ ಬೋಟ್ ಫಿಶಿಂಗ್ ಅವರ ಅಲ್ಲಿ ಇದುಂಟು ಯಾವುದು ಸರ್, ಬೋಟು ಅಲ್ಲಿ ಅವರೇ ಬಂದು ಹಿಡಿತಾರೆ, ಹಿಡಿದು ಫೈನ್ ಹಾಕ್ತಾರೆ. ಅಲ್ಲಿ ನೀವು 2 ದಿವಸ 3 ದಿವಸ ಇಲ್ಲಿರ್ತಾರೆ. ಅದೆಲ್ಲ ಸರ್ ಅವರ ಬೋಟು. ಇಲ್ಲಿ ಕರ್ನಾಟಕ ಬೋಟಲ್ಲಿ ದುಡಿತಾರೆ ಸರ್. ಇಲ್ಲಿ ಅವ್ರು ಎಂತ ಮಾಡೋದು, ಇಲ್ಲಿ ಇಡ್ಲಿಕ್ಕಿಲ್ಲ, ಎಂತ ಇಲ್ಲ. ಇಲ್ಲಿ ಒಂದು ಅವ್ರ ಸಮಸ್ಯೆ ಹೇಳ್ತಾ ಇದ್ದಾರೆ. ಒಂದು ವೇಳೆಗಿಂದ ಬಂದು ಕರ್ನಾಟಕಕ್ಕೆ ಯಾವುದಾದ್ರೂ ಬೋಟ್ ಬಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಫೈನ್ ಹಾಕೋದಿಲ್ಲ. ಆದ್ರೂ ಒಂದು ವೇಳೆ ಕರ್ನಾಟಕದ ಬೋಟ್ಗಳೇನಿದೆ ಅಂದ್ರೆ ಮೀನು ಹಿಡಿಲಿಕ್ಕೆ ಕೇರಳ ಗಡಿ ಏನಾದರೂ ನುಗ್ಗಿದಂತ ಹೇಳಿದ್ರೆ ಫೈನ್ ಹಾಕ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲ. ಯಾಕೆ? ಯಾಕಂದ್ರೆ ಇಲ್ಲಿ ಹಾಕುದಿಲ್ಲ ಸರ್, ಅಲ್ಲಿ ಒಂದು ರೂಲ್ಸೇ ಬೇರೆ. ಕೇರಳದ ಒಂದೇ ರೂಲ್ಸ್ ಬೇರೆ. ಓ, ತಮಿಳ್ನಾಡಿಗೆ ಹೋಗುದಿಲ್ಲ ಸರ್. ನೀವು ಹೋಗುದಿಲ್ಲ? ತಮಿಳ್ನಾಡಲ್ಲಿ ಹೋಗಿದ್ದಾರೆ ದೊಡ್ಡ ಬೋಟು, ಆಗ ಸಾಲ 5 ಲಕ್ಷ ಎಲ್ಲ ಫೈನ್ ಹಾಕಿದ್ದಾರೆ. 5 ಲಕ್ಷ ಎಲ್ಲ ಫೈನ್ ಹಾಕಿದ್ದಾರೆ ಬೋಟ್ ಪಾಸ್ ಆದ. ಸರ್ಕಾರಕ್ಕೆ ನೀವು ಕೇಳುದಿಲ್ವಾ? ಸರ್ಕಾರ ಕೇಳುದಿಲ್ಲ ಸರ್. ಅದು ಅಲ್ಲಿ ಯೂನಿಯನ್ ಅವ್ರು ಹಾಕೋದು ಅದನ್ನ? ಅಲ್ಲ, ಅಲ್ಲಿ ಫಿಶರೀಸ್ ಹಾಕುದು. ಫಿಶರೀಸ್ ಅಲ್ಲಿ ಅಷ್ಟು ಅವರ ಯೂನಿಯನ್ ಸ್ಟ್ರಾಂಗ್ ಆಗಿದೆ. ಈಗ ನನಗೆ ಒಂದು ಹೇಳಿ, ಇದು ಮೇ ತಿಂಗಳಿದು, ಇನ್ನೇನು ಬರೋ ತಿಂಗಳು ಜೂನ್ ನಂತರ ಮೀನು ಹಿಡಿಬಾರ್ದು ಅಂತ ಇರುತ್ತಲ್ಲ? ಯಾಕೆಂದ್ರೆ ಜೂನ್ ಜುಲೈ ಮೀನು ಮೊಟ್ಟೆ ಇಡ್ಲಿಕ್ಕೆ ಬರೋದು.
ಜಾಗ. ಕರೆಯಲ್ಲಿ. ಹಾ ಯಾಕೆಂದ್ರೆ ಈ ಸಣ್ಣ ಮರಿಗಳೆಲ್ಲ ಮೀನುಗಳು ಬಂದು ಮೊಟ್ಟೆ ಇಟ್ಟು ಜೂನ್ ಜುಲೈ ಆಗಸ್ಟ್ ಮುಂಚೆ ಎಲ್ಲ 3 ತಿಂಗಳು ಟ್ರಾಲಿಂಗ್ ಎಲ್ಲ ಬಂದ್ರೆ ಈಗ 2 ತಿಂಗಳಾಗಿದೆ. ಒಂದು ನೀವು ನೋಡ್ಬೋದು, ಜೂನು ಜುಲೈ ಆಗಸ್ಟ್ ಈ 3 ತಿಂಗಳಲ್ಲಿ ಮೀನಿಗೆ ಅತಿ ಹೆಚ್ಚು ಡಿಮಾಂಡ್ ಇರುತ್ತೆ, ರೇಟು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಮೀನು